ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವ ಉಳ್ಳಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರ ಅನುಗ್ರಹಿಸಿದಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವರಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇದು ಆತನ ದಿನ, ಆತನ ಪರಿಶುದ್ಧವಾದ ಪುನರುತ್ಥಾನ ದಿನ. ಈ ಪುನರುತ್ಥಾನ ದಿನದಲ್ಲಿ ದೇವರು ನಮ್ಮನ್ನ ಸಜೀವವಾಗಿರಿಸಿದ್ದಾರೆ. ದೇವರು ಉನ್ನತವಾಗಿ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಆಮೇನ್. ಅದಕ್ಕಾಗಿ ಈ ದಿನವನ್ನ ಕಾಣಲಿಕ್ಕೆ, ಈ ಒಂದು ಸಮಯವನ್ನ ದೇವರ ಸಂಧಾನದಲ್ಲಿ ಕಳೀಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಎಷ್ಟೋ ಜನರು ಈ ದಿನವನ್ನ ಕಾಣಲಾರದೆ ಗತಿಸಿ ಹೋಗಿದ್ದಾರೆ. ಇನ್ನು ಅನೇಕರು ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಆದರೆ ನಿನ್ನನ್ನು, ನನ್ನನ್ನು, ನಾವೆಲ್ಲರನ್ನ ಪ್ರೀತಿಸಿದಂತ ದೇವರು ಪಾರವಾದ ಪ್ರೀತಿಯಿಂದ ಆತನ ಸನ್ನಿಧಾನದಲ್ಲಿ ನಾವು ಸಮಯವನ್ನ ಕಳೀಲಿಕ್ಕೂ, ಆತನ ಉಳಿಸಿಕೊಳ್ಳೋ ಆಶೀರ್ವಾದವನ್ನ ಹೊಂದಿಕೊಳ್ಳಲಿಕ್ಕೂ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹಾಗಿದ್ರೆ ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 100ನೇ ಕೀರ್ತನೆ 2ನೇ ವಚನ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆಮೇನ್. ಹಲ್ಲೆಲೂಯಾ. ಯಾವ ರೀತಿ ಪ್ರಿಯರ ದೇವರನ್ನ ನಾವು ಸ್ತುತಿಸ್ಬೇಕಂತೆ? ಸಂತೋಷಭರಿತರಾಗಿ ಆನಂದದಿಂದ ಆತನು ಮಾಡಿದ ಎಲ್ಲ ಉಪಕಾರಗಳನ್ನ, ಮೇಲುಗಳನ್ನ, ಮಹಿಮೋನ್ನತವಾದಂಥ ಕಾರ್ಯಗಳನ್ನ ಜ್ಞಾಪಿಸಿಕೊಂಡವರಾಗಿ ಕೃತಜ್ಞತಾ ಸ್ತುತಿಯೊಡನೆ ಆತನ ಸಂಧಾನಕ್ಕೆ ನಾವು ಬರಬೇಕೆಂಬುದಾಗಿ ದೇವರು ಎಷ್ಟು ಸಂತೋಷದಿಂದ ಆತನನ್ನ ಸೇವಿಸ್ರಿ ಎಂಬುದಾಗಿ ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಅದು ಮಾತ್ರವಲ್ಲ, ಉತ್ಸಾಹ ಸಂತೋಷದಿಂದ ಆತನ ಸನ್ನಿಧಾನಕ್ಕೆ ನಾವು ಬರಬೇಕಂತೆ. ಹಾಗಿದ್ರೆ ಈ ಮುಂಚಾನೆ ನಮ್ಮನ್ನ ಒಂದು ಬಾರಿ ಪರೀಕ್ಷಿಸಿಕೊಳ್ಳೋಣ. ಯಾವ ರೀತಿ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ? ಉತ್ಸಾಹ ಸಂತೋಷದಿಂದ ಹೋಗ್ತಾ ಇದ್ದೀವ? ಅಥವಾ ಅಯ್ಯೋ ಸಂಡೆ ಬಂತ ಚರ್ಚಿಗೆ ಹೋಗ್ಬೇಕಾ ಅನ್ನುವಂತ ರೀತಿಯ ಭಾವನೆಯಿಂದ, ಬೇಸರದಿಂದಲೋ, ಹೋಗ್ಲೇಬೇಕಾ ಅನ್ನುವಂತ ಸ್ಥಿತಿಯಿಂದಲೂ ನಾವು ಹೋಗ್ತಾ ಇದ್ದೀವ? ಒಂದು ಬಾರಿ ಆಲೋಚನೆ ಮಾಡಿ. ಯಾವ್ದಾದ್ರೂ ಫಂಕ್ಷನಿಗೆ ಹೋಗ್ಬೇಕು, ಎಲ್ಲಾದ್ರೂ ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಪ್ರಿಪ್ರೇಷನ್ ಮಾಡಿಕೊಂಡು ಸಂತೋಷದಿಂದ ಹೋಗ್ತೀವಿ ಅಲ್ವಾ? ಆದರೆ ದೇವರ ಸಂಧಾನಕ್ಕೆ ಬರಬೇಕು ಅಂದ್ರೆ ಕೆಲವೊಬ್ಬರಿಗೆ ಏನೋ ಒಂದು ನೋವು, ಏನೋ ಒಂದು ಬೇಸರ, ಏನೋ ಒಂದು ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ ಅನ್ನುವಂಥ ರೀತಿಯಾಗಿ ಹೋಗ್ತಾರೆ ಹೊರತು ಮನಪೂರ್ವಕವಾಗಿ ದೇವ್ರು ನನಗೆ ಸಮಯ ಕೊಟ್ಟಿದ್ದಾರೆ, ಈ ದಿನ ದೇವರ ದಿನ, ನಾನು ಆತನ ಸಂಧಾನಕ್ಕೆ ಹೋಗ್ಬೇಕು, ಈ ದಿನ ನಾನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂಥ ಸ್ಥಿತಿಯಲ್ಲಿ ಎಷ್ಟು ಜನರು ಹೋಗ್ತಾ ಇದ್ದೀವಿ? ಒಂದು ಬಾರಿ ಆಲೋಚನೆ ಮಾಡೋಣ. ಆದರೆ ದೇವ್ರು ಹೇಳ್ತಿದ್ದಾರೆ, ಪ್ರತಿ ಕ್ಷಣ ಪ್ರತಿದಿನ ದೇವ್ರು ನಮ್ಮನ್ನು ಆ ರೀತಿ ಕಾಪಾಡಿ, ನನ್ನ ಮಗಳು ಎಂಬುದಾಗಿ ಪ್ರತಿ ಕ್ಷಣವೂ ಕೂಡ ತನ್ನ ಹೆಜ್ಜೆ ನಡೆಯುವಂತೆ ತನ್ನ ಒಂದು ಹಸ್ತದಲ್ಲಿ, ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಕ್ಷಣವೂ ಕಾಯ್ತಾ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅಷ್ಟೆಲ್ಲ ದೇವರು ನಮಗಾಗಿ ಮಾಡುವಾಗ ವಾರಕ್ಕೊಂದು ಬಾರಿ ಆತನ ಸನ್ನಿಧಾನಕ್ಕೆ ಸಿದ್ಧತೆಯಿಂದ, ಸಂತೋಷದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ, ಆನಂದದಿಂದ ಆತನ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಆಮೇನ್. ನಮ್ಮ ಮನಸ್ಸಾಕ್ಷಿಗೆ ನಾವು ಹೇಳ್ಕೊಳ್ಬೇಕು, ಯಾವ ಸ್ಥಿತಿಯಲ್ಲಿ ನಾವು ದೇವರ ಸಂಧಾನಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ಸಂತೋಷದಿಂದ, ಎಷ್ಟು ಆಸಕ್ತಿ ಉಳ್ಳವರಾಗಿ ನಾವು ದೇವರ ಸಂಧಾನಕ್ಕೆ ಹೋಗ್ತಾ ಇದ್ದೀವಿ. ದೇವರ ಸಂಧಾನದಲ್ಲಿ ಒಂದು ದಿನ ಕಳೆಯುವಂಥದ್ದು 1000 ದಿನಗಳಷ್ಟು ಶ್ರೇಷ್ಠ ಎಂಬುದಾಗಿ ವಾಕ್ಯ ಹೇಳುವಾಗ, ಎಲ್ಲೆಲ್ಲೋ ಸಮಯವನ್ನು ಕಳೆಯುವಂತ ನಾವು ದೇವರ ಸಂಧಾನದಲ್ಲಿ ಸಮಯವನ್ನು ಕಳೆಯಲಿಕ್ಕೆ ಅನೇಕರಿಗೊಂದು ಬೇಸರ, ಬೋರ್ ಅನ್ಸುತ್ತೆ. ಆತನ ಸ್ತುತಿಸುವಂಥದ್ದು ಕೆಲವೊಬ್ಬರಿಗೆ ಇಷ್ಟ ಇಲ್ಲ. ತಂದೆ ತಾಯಿಗಳ ಬಲವಂತದಿಂದಲೋ, ಅಯ್ಯೋ ಪಾಸ್ಟರ್ ಕೇಳ್ತಾರೆ, ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ ಅನ್ನುವಂಥ ಒಂದು ಭಾವನೆಯಿಂದಲೋ ಅನೇಕರು ಸಭೆಗಳಿಗೆ ಹೋಗ್ತಾರೆ. ನಮ್ಮಲ್ಲಿ ಅಂಥವ್ರು ಯಾರು ಇದ್ರೆ ಅದನ್ನು ನಾವು ಬದಲಾಯಿಸಿಕೊಳ್ಬೇಕು. ಆತನ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ಸಿದ್ಧತೆಯಿಂದ, ಯಾವ ರೀತಿ ಹೋಗ್ಬೇಕಂತೆ? ಸಂತೋಷ ಉತ್ಸಾಹದಿಂದ ಹೋಗ್ಬೇಕಂತೆ. ಆತನ ಸನ್ನಿಧಾನಕ್ಕೆ ಹೋಗ್ಬೇಕಂತೆ ಯಾವ ರೀತಿ ಆನಂದಿಸ್ಬೇಕು? ಸಂತೋಷದಿಂದ ದೇವರನ್ನ ಸೇವಿಸ್ಬೇಕಂತೆ. ಆತನು ಮಾಡಿದ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸ್ಬೇಕು, ನಾವು ತಿಳಿಸ್ಬೇಕು. ಅದೇ ದೇವರಿಗೆ ಇಷ್ಟ, ಅದೇ ದೇವರು ತಿಳಿಸ್ತಾ ಇರುವಂಥದ್ದು. ಆತನ ಸನ್ನಿಧಾನಕ್ಕೆ ಹೋಗ್ಬೇಕಂತ ಎಷ್ಟು ಜನ ಕಾತುರತೆಯಿಂದ ಕಾದಿದ್ದೀವಿ. ನಾವು ಎದುರು ನೋಡ್ತಾ ಇದ್ದೀವಿ. ಆ ಎದುರು ನೋಡುವಿಕೆ, ಆ ಆಸಕ್ತಿ,
ಆ ಕಾತುರತೆ ದೇವರು ನೋಡ್ತಾರೆ ಪ್ರಿಯರೇ. ನಮ್ಮ ಹೃದಯವನ್ನು ದೇವರು ಪರೀಕ್ಷಿಸುವಂತ ದೇವರು. ನಾವು ಯಾವ ಸ್ಥಿತಿಯಲ್ಲಿ ನಾವು ದೇವರ ಸಂಧಾನಕ್ಕೆ ಹೋಗ್ತೀವೋ ಅದೇ ಪ್ರತಿಫಲವನ್ನು ನಾವು ಹೊಂದಿಕೊಳ್ತೇವೆ. ನಾವು ದೇವರ ಸಂಧಾನಕ್ಕೆ ಸಂತೋಷದಿಂದ, ಆನಂದದಿಂದ, ಕಾತುರದಿಂದ, ಆಸಕ್ತಿಯಿಂದ ಎದುರು ನೋಡ್ತಾ ಸಿದ್ಧತೆಯಿಂದ ನಾವು ಹೋದ್ರೆ ಖಂಡಿತವಾಗಿಯೂ ಅಂತಹ ಆಶೀರ್ವಾದವೇ, ಸಂತೋಷ, ಸಮಾಧಾನ, ನೆಮ್ಮದಿಯ ಆಶೀರ್ವಾದ ದೇವರು ನಮಗೆ ಒದಗಿಸಿ ಕೊಡ್ತಾರೆ. ಬೇಸರದಿಂದಲೋ ಬಲವಂತದಿಂದಲೋ ಹೋದ್ರೆ ದೇವರ ಸಂಧಾನ ಯಾವ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಭಕ್ತನ ಹೇಳ್ತಾನೆ, ಸಂತೋಷದಿಂದ ಆತನ ಸೇವಿಸಿ, ಉತ್ಸಾಹದಿಂದ ಆತನ ಸಂಧಾನಕ್ಕೆ ಬನ್ನಿ. ಆಮೇಲೆ ಅಂತಹ ಮನಸ್ಸು ನಮ್ಮೆಲ್ಲರಿಗೂ ದೇವರು ಒದಗಿಸಿಕೊಡ್ತೀವಿ. ಹಲ್ಲೆಲೂಯಾ. ಒಂದು ಸ್ಥಳಕ್ಕೆ ಹೋಗುವ ಎಷ್ಟು ಮುಂಚಿತವಾಗಿ ಹೋಗ್ತೀವಲ್ಲ, ಅಯ್ಯೋ ಮಿಸ್ ಆಗುತ್ತೇನೆ ಎಂಬುದಾಗಿ. ಒಂದು ಊರಿಗೆ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗಿ ಹೋಗ್ತೀವಲ್ಲ, ಅದೇ ಸನ್ನಿಧಾನಕ್ಕೆ ಬರ್ಬೇಕಂದ್ರೆ ಯಾಕೆ ಆ ರೀತಿ ಮನಸ್ಸು ನಮಗಿಲ್ಲ? ನಿಜವಾಗ್ಲೂ ನಮಗಂತ ಮನಸ್ಸಿದ್ರೆ ದೇವರಿಗೆ ಸ್ತೋತ್ರ. ಅಂತ ಮನಸ್ಸು ಇಲ್ಲ ಅಂದ್ರೆ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ, ಜಾಗ್ರತೆಗೊಳ್ಳೋಣ. ಸನ್ನಿಧಾನಕ್ಕೆ ಕಾತುರತೆಯಿಂದ ಕಾದುಕೊಂಡವರಾಗಿ, ಆಸಕ್ತಿಯಿಂದ ಎದುರು ನೋಡುವಂಥವರಾಗಿ, ಅಷ್ಟೇ ಬಂದಿದ್ದ ಸಂತೋಷದಿಂದ ಸಿದ್ಧತೆ ಉಳ್ಳವರಾಗಿ ತನ್ನ ಸಂಧಾನಕ್ಕೆ ಹೋಗೋಣ. ದೇವರಂತ ಮನಸ್ಸಿನ ಮೂಲಕ ನಮ್ಮೆಲ್ಲನ ನಡೆಸಿ ಆಶ್ವಸಿಸಲಿ. ಯಾವ ವಿಜ್ಞಾಪನೆ ಇದ್ರೂ ನಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ಅಂತ ದೇವರೇ, ಮಹೋನ್ನತನಿಗೆ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ಎಚ್ಚರಿಸದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬನೇ ಸಂಧಾನಕ್ಕೆ ನಡೆಸಿಕೊಂಡು ನೀವು ಬಲಪಡಿಸಿ. ಎಲ್ಲವನ್ನೂ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.